ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಇನ್ನೂ ಹೆಸರಿಟ್ಟಿಲ್ಲ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಚಿತ್ರೀಕರಣ ಆರಂಭ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಆಷಾಢ ಇರೋದ್ರಿಂದ ಇವತ್ತು ಪೂಜೆ ಮಾಡಬೇಡ ಅಂತ ಹೇಳಿ ನೆಕ್ಸ್ಟ್ ವೀಕಿಂದ ಒಂದೇ ಶೆಡ್ಯೂಲಲ್ಲಿ ಅಂದರೆ 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದಕ್ಕೆ ಮುಖ್ಯ ಪಾತ್ರ ಬಂದ್ಬಿಟ್ಟು ದಕ್ಷವರ್ಧನ ಅಂತ ಮಾಡ್ತಾ ಇದ್ದಾರೆ. ದಕ್ಷವರ್ಧನ ತುಂಬ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಇವನ್ನ ನೋಡಿದಾಗ ಕೆಲಸ ಇದೆ, ನೋಡಿದಾಗ ಇವನ ಬಗ್ಗೆ ಒಂದು ಕತೆ ಮಾಡಬೇಕು ಅನ್ನಿಸ್ತು. ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂಥ ಕತೆ ಮಾಡಿದ್ದೀನಿ. ತುಂಬ ಏನು ಹೆವಿ ಬಡ್ಜೆಟ್ಟು ಆ ಥರ ಎಲ್ಲ ಏನೂ ಇಲ್ಲ. ಇದಕ್ಕೆ ಗನ್ನಕ್ಕೆ ಕೆಲಸ ಕೊಟ್ಟಿಲ್ಲ, ಪೆನ್ನಿಗೆ ಕೆಲಸ ಕೊಟ್ಟಿದ್ದೀವಿ. ಪೆನ್ನು ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಮತ್ತು ಶಶಿಕಲಾ ಮೇಡಮ್ ಅವರು ಅವ್ರ ಆಶ್ರಮಕ್ಕೆ ನಾನು ಅವಾಗ ಹೋಗ್ತಾ ಇರ್ತೀನಿ, ಅಮ್ಮನ ಮಡಿಗೆ ಟ್ರಸ್ಟಿಗೆ. ಅಲ್ಲಿ ಹೋದಾಗ ನಮ್ಮ ಅಲ್ಲಿ ಇರುವಂಥ ಒಬ್ಬ ದೇವರ ಮಕ್ಕಳು ಅಂತ ಹೇಳ್ಬೋದು ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಹೋದಾಗ ನನಗೆ ಅಲ್ಲಿ ಒಂದು ಪಾರ್ಟಲ್ಲಿ ಇದಕ್ಕೆ ಒಂದು ಸಂದೇಶ ಇರುವಂಥ ಒಂದು ಕಥೆಯಲ್ಲಿ ಒಂದು ಭಾಗವಾಗಿ ಮಾಡ್ತೀನಿ. ಇಲ್ಲೆಲ್ಲ ಶೂಟಿಂಗ್ ಮಾಡ್ತೀನಿ, ನಿಮಗೆ ಸಹಕಾರ ಬೇಕು, ಆಶೀರ್ವಾದ ಬೇಕು ಅಂದಾಗ ಅವರು ಮುಂದೆ ಹೇಳಿದ್ರೆ ಯಾವಾಗ ಬೇಕಾದರೂ ಬನ್ನಿ ಶೂಟ್ ಮಾಡಿ, ನಮ್ಮ ಕೈಲಾದ ಸಹಕಾರ ಮಾಡ್ತೀವಿ, ನಮ್ಮ ಆಶೀರ್ವಾದ ಸದಾ ನಿಮ್ಮ ಬದಲಿನಲ್ಲಿ ಇರುತ್ತೆ ಅಂತ ಹೇಳಿದರು. ಅದೇ ರೀತಿ ಸ್ವಾತಿ ಅವರು ತುಂಬ ಪ್ರತಿಭಾವಂತ ಕಲಾವಿದೆ. ಮೊದಲು ನಮ್ಮ ದೃಶ್ಯ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜವಾದ ಹೀರೋ ಅಂದರೆ ದಕ್ಷವರ್ಧನ್, ಲಿಟಲ್ ಜೀನಿಯಸ್ ಅಂತ ಹೆಸರು ಕೊಟ್ಟಿದ್ದೀವಿ ಇವರಿಗೆ. ದಕ್ಷವರ್ಧನ್ ಶಶಿಕಲಾ ಮೇಡಮ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು 5 ಜನ ಇರ್ತಾರೆ. 3 ಜನ ಬಂದಿಲ್ಲ, ತುಂಬ ಬ್ಯುಸಿ ಇರೋ ಕಾರಣದಿಂದ. ಭದ್ರಾವತಿ ಅವರವರು, ಒಬ್ಬರ ಹೆಸರು ಪ್ರದೀಪ್ ಅಂತ, ಮತ್ತು ಇನ್ನೊಬ್ಬರ ಹೆಸರು GVR ಅಂತ, ಶಿವು ಅಂತ, ಮಂಜುನಾಥ್, ಹರಿಕೃಷ್ಣ, ಆಮೇಲೆ ಇನ್ನೊಬ್ಬರು ಶರಣಪ್ಪ ಅವರಂತ. ಒಂದು ಟೀಮ್ ವರ್ಕ್ ಇದು. ಏನು ಪ್ರೊಫೆಷ್ನಲ್ ಆಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಸಿನಿಮಾ ಮಾಡ್ತಾ ಇಲ್ಲ. ಈ ಸಿನಿಮಾದಿಂದ ಸಮಾಜಕ್ಕೆ ನಾವು ಏನೇ ಮಾಡಿದ್ರು ಕೂಡ, ನಾವು ಏನೇ ಒಂದು ಐಟಮ್ ಸಾಂಗ್ ಬರಿ ಅಂತ ಯಾರಾದರೂ ಹೇಳಿದ್ರು ಕೂಡ ಅದರಲ್ಲಿ ಸಂದೇಶ ಇರುತ್ತೆ. ಅದೇನೋ ಮೊದಲಿಂದ ಬಂದುಬಿಟ್ಟಿದೆ. ಇತ್ತೀಚೆಗೆ ನಮ್ಮ ಹಾಡುಗಳನ್ನ ಕೇಳಿರ್ಬೋದು ನೀವು. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಕಾಯಕವೇ ಕೈಲಾಸ ಅನ್ನೋದು ಬಸವ, ದರ್ಶನ್ ಬಗ್ಗೆ ಮಾಡಿದ್ದು, ದುಷ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತ. ನಮ್ಮದು ಉದ್ದೇಶ ಏನಂತಂದರೆ, ನಾವು ಕಣ್ಣಿಡಿದು ಏನೋ ಬರೆದಾಗ ಅದರಿಂದ ದುಡ್ಡು ಬರುತ್ತೆ, ಜೀವನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಕ್ಷರಗಳಿಂದ 4 ಜನ ಬದಲಾದರೆ ಅದು ನಮ್ಮ ಸಾರ್ಥಕತೆ. ಎಲ್ಲರೂ ಸಹಕಾರ ಚೆನ್ನಾಗಿದೆ. ಎಲ್ಲರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ದಕ್ಷವರ್ಧನ್ ಬಗ್ಗೆ ಮಾತಾಡಬೇಕು. ತುಂಬ ಪ್ರತಿಭಾವಂತ. ಈ 6 ವಯಸ್ಸು, ಇವನಿಗೆ 60 ವರ್ಷದ ಒಬ್ಬ ವ್ಯಕ್ತಿಗೆ ಏನು ಬುದ್ಧಿ ಇರುತ್ತೆ ಆ ಬುದ್ಧಿ ಇದೆ. ತುಂಬ ಮೆಮೊರಿ ಪವರ್ ಇದೆ. ಆಮೇಲೆ ಅವರ ತಂದೆ ತಾಯಿ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಇವನು ಪ್ರತಿಭಾವಂತ ಆಗೋದಕ್ಕೆ ನೀವು ನೋಡಿರಬೇಕು, ರೀಲ್ಸ್ ಎಲ್ಲ ನೋಡಿರಬೇಕು. ನೋಡ್ತಾ ಇದ್ದರೆ ಪದೇ ನೋಡ್ಬೇಕು ಅನಿಸುತ್ತೆ. ಇವ್ನು ರೀಲ್ಸ್ ನೋಡಿದ್ರೆ ಎಷ್ಟು ನೋಡಿದ್ರೂ ಬೋರ್ ಆಗಲ್ಲ. ಇಂಥ ಒಬ್ಬನ ಇಟ್ಕೊಂಡು ಇವರೇ ನಮಗೆ ಸೂಪರ್ ಸ್ಟಾರು ಆಯ್ತಾ. ಎಲ್ಲರೂ ಒಳ್ಳೆ ಪ್ರತಿಭಾವಂತರು. ನಾವು ಇವಾಗ ಏನೇನು ಲ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಲಾವಿದರು. ಇನ್ನು ಏನಾದರೂ ಮೇಲೆ ಯಾರಿಗೂ ಗೊತ್ತಿಲ್ಲ ಸ್ಟೋರಿ ಅದೆಲ್ಲ, ಏನು ಪ್ಲಾನಿಂಗ್ ಎಲ್ಲ ಯಾರಿಗೂ ಏನು ಹೇಳಿಲ್ಲ. ಪ್ಲಸ್ ನಾನು ಏನು ಹೇಳಿದ್ರು ಯಾರು ಸ್ಟೋರಿ ಕೇಳಲ್ಲ, ಏನೂ ಮಾತಾಡಲ್ಲ. ಬಂದರೆ ಬನ್ನಿ ಸಪೋರ್ಟ್ ಮಾಡಿ ಅಂದರೆ ಬಂದು ಸಪೋರ್ಟ್ ಮಾಡ್ತಾರೆ. ಅವನ ಕಾರಣ ಏನೋ ಪ್ರಶ್ನೆ ಕೇಳಬೇಕಂದ್ರೆ ನಮಗೆ ಕೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಓಕೆ. ಇನ್ನೂ ಹೆಸರಿಟ್ಟಲ್ಲ ನೋಡಿ ಮೇಡಮ್ ಅವರೇ. ಇವಾಗ ಚಿತ್ರರಂಗದ ಪರಿಸ್ಥಿತಿ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರೂ ಗೊತ್ತಿದೆ. ಇವಾಗ ಒಂದು ನಾರ್ಮಲ್ ಏನೋ ಒಂದು ಮಾಡ್ತೀವಿ ಅಂದರೆ ಅದು ಸೈಡಿಗೆ 10ರಲ್ಲಿ 11 ಆಗಿಬಿಡುತ್ತೆ. ನಾವು ವಿಶೇಷವಾಗಿ ಏನಾದರೂ ಮಾಡಿದ್ರೆ ಮಾತ್ರ ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ. ಇನ್ನೂ ಹೆಸರಿಟ್ಟಿಲ್ಲ. ನಮ್ಗೆ ಯಾವುದೇ ತೊಗೊಂಡ್ರೂ ವಿಶೇಷ ಇರುತ್ತೆ. ಟೈಟ್ಲಲ್ಲಿ ವಿಶೇಷತೆ ಇರುತ್ತೆ. ಪ್ಲಸ್ ನಮ್ಮದು ಪ್ಲಸ್ ಪಾಯಿಂಟ್ ಬಂದು ಹಾಡುಗಳು. ಇದು ಇನ್ನೂ ಹೆಸರಿಟ್ಟಿಲ್ಲ. ಈ ಕತೆಗೆ ಅದು ತುಂಬ ಸೂಕ್ತ ಅನ್ನಿಸ್ತು. ಯಾಕೆ ಸೂಕ್ತ ಅಂದಾಗ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ನೀವು ಖುಷಿ ಪಡ್ತೀರಾ. ಇದನ್ನು ಬಿಟ್ಟು ಬೇರೆ ಟೈಟ್ಲು ಯಾವುದೂ ಅದಕ್ಕೆ ಸೂಟ್ ಆಗಲ್ಲ. ಸುಮಾರು ಟೈಟ್ಲ್ ಅಂದ್ಕೊಂಡು ಸೂಟ್ ಆಗಿಲ್ಲ. ಇದೇ ನಮಗೆ ಸೂಕ್ತ ಅನ್ನಿಸ್ತು. ಇನ್ನೂ ಹೆಸರಿಟ್ಟಿಲ್ಲ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ
ಅವನು ಎಂಥ ಟ್ಯಾಲೆಂಟೆಡ್ ಅಂದರೆ ಅವನು ಏನೋ ಡೈಲಾಗ್ ಇವಾಗಲೂ ಅಷ್ಟೇ. ಇವಾಗ ಬೆಳಗ್ಗೆ ಹೇಳಿದ್ರು ಡೈಲಾಗು ಅಷ್ಟು ಬೇಗ ಒಂದು ಕ್ಯಾಚ್ ಮಾಡ್ಕೊಂಡು ಬಂದು ಡೈಲಾಗು ಏನು ತಪ್ಪಿಲ್ಲದೆ ಹೇಳ್ಬಿಟ್ಟ. ಅವನಿಗೆ ಕ್ಯಾಮ್ರಾ ಇದೆ ಅನ್ನೋ ಸೆನ್ಸೇ ಇರಲ್ಲ ಅವನಿಗೆ. ಅವ್ನು ನ್ಯಾಚುರಲ್ ಆಗಿರ್ತಾನೆ. ಏನೇ ಡೈಲಾಗ್ ಹೇಳಿದ್ರು ಕೂಡ ಅವನು ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ. ಈ ವಯಸ್ಸಿಗೆ ಅವನಿಗೆ ಸಂಸ್ಕಾರ, ಅವ್ನು ಮಾತಾಡೋ ಶೈಲಿ, ದೊಡ್ಡವರಿಗೆ ಕೊಡುವಂಥ ಗೌರವ ಆಗಿರ್ಬೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಬ್ಯುಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಕೂಲನ್ನು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು, ಅಷ್ಟು ಅವ್ರದ್ದು ಆಸಕ್ತಿ ಅವ್ರ ತಂದೆ ತಾಯಿ ಆಗಿರೋದು. ಫಸ್ಟ್ ಸ್ಕೂಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಕತೆ ಹೇಳಿ ತುಂಬಾ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಈ ಥರ ಇರುತ್ತೆ. ಆಮೇಲೆ ಇದು ಜಾಸ್ತಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ತುಂಬ ಪ್ಲಾನ್ ಇದೆ. ಇದು ಪ್ರತಿಯೊಂದು ಸ್ಕೂಲವರು ಈ ಸಿನಿಮಾ ನೋಡಬೇಕು. ಇದು ಮೈನ್ ಏನಂತಂದರೆ ಇವನು ಒಬ್ಬ ದಾರ್ಶನಿಕ, ಒಬ್ಬ ವೇದಾಂತಿ, ಆ ಲೆವೆಲಿಗೆ ಇವನು ಸಂದೇಶ ಹೇಳ್ತಾನೆ ಅಂತ ಹೇಳಿ. ಅದು ಕರೆಕ್ಟು. ತುಂಬ ಟೈಮಿಂಗ್ ಸೆನ್ಸ್, ಕಾಮಿಡಿ ಟೈಮಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಸ್ಟ್ಯಾಂಡಪ್ ಕಾಮಿಡಿಯಾಗಿ ಕೆಲಸ ಮಾಡ್ತಾನೆ. ಸ್ಟ್ಯಾಂಡಪ್ ಕಾಮಿಡಿಯಾಗಿ ಆಮೇಲೆ ಎಲ್ಲ ರೀತಿಯಲ್ಲಿ ಇವ್ನು ಏನೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಇದ್ರದ್ದು ಕಾನ್ಸೆಪ್ಟ್, ಈ ಚಿತ್ರದ ಮುಖ್ಯ ಕಾನ್ಸೆಪ್ಟ್ ಏನಂತಂದರೆ ಅನಾಥಾಶ್ರಮ, ಪೊಲೀಸ್ ಸ್ಟೇಷನು, ಆಸ್ಪತ್ರೆ, ಆ ಮೂರು ಇರಬಾರ್ದು ಪ್ರಪಂಚದಲ್ಲಿ. ಅಂದರೆ ನಮ್ಮ ದೇಶದಲ್ಲಿ ಇರಬಾರ್ದು. ಆ್ಯಕ್ಚುಲಿ ಯಾಕೆ ಇರಬಾರ್ದು ಅಂತಂದರೆ 120 ವರ್ಷಗಳಿಂದನೇ ಇದೆಲ್ಲ ಬಂದಿದ್ದು. ಹಾಸ್ಪಿಟ್ಲ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆಮೇಲೆ ನಿಮಗೇನು ಅನಾಥಾಶ್ರಮಗಳು ಬರೀ 120-130 ವರ್ಷ ಆಯಿತು. ಸಾವಿರಾರು ವರ್ಷ ಅದನ್ನೆಲ್ಲ ಇಲ್ಲದೆ ಬದುಕಿದ್ದಾರೆ. ಯಾಕೆ ಇವಾಗ ಬದುಕೋಕ್ಕಾಗಲ್ಲ ಅನ್ನೋದೊಂದು ನಮ್ಮ ಒಂದು ಆಶಯ. ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ. ಅದರಿಂದ 4 ಜನ ಬದಲಾದ್ರೂ ಈ ಚಿತ್ರ ಮಾಡಿದ್ದಕ್ಕೆ ಸಾರ್ಥಕ ಅಂತ. ಟೈಟ್ಲು ಓಕೆ ಸರ್, ಕತೆ ಹೈಲೈಟ್ಸ್ ಏನಾಗುತ್ತೆ ಅಂತ? ಯಾವುದು ಟೈಟ್ಲು ಓಕೆ, ಏನು ಸಂಬಂಧ ಅಂತ ಕತೆಗೂ ಅದು ಆ್ಯಕ್ಚುಲಿ ನೀವು ಕತೆ ನೋಡಿದಾಗ ಗೊತ್ತಾಗುತ್ತೆ. ಇನ್ನೂ ಹೆಸರಿಟ್ಟಿಲ್ಲ. ಏನಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲ, ಸೇಮ್ ಇರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮದು ಸಿನಿಮಾ ಸುಮಾರು ಸಿನಿಮಾಗಳು ಡಿಲೇ ಆಗುತ್ತೆ. ಅಲ್ಲಿ ಶೂಟಿಂಗ್ ಆದ ತಕ್ಷಣ ಸ್ವಲ್ಪ ಡಿಲೇ ಆಗುತ್ತೆ ಕಾರಣಾಂತರಗಳಿಂದ. ಇದು ನಾವು ಅಕ್ಟೋಬರ್ಗೆಲ್ಲ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ. ಇಮಿಡಿಯೇಟ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇದು ಎಲ್ಲರೂ ನೋಡೋದು. ಆ್ಯಕ್ಚುಲಿ ಮಕ್ಕಳ ಸಿನಿಮಾ ಅಂತಲ್ಲ. ಇವಾಗ ನೋಡಿ ತಾರೆ ಜಮೀನ್ ಪರ್ ಎಲ್ಲರೂ ನೋಡಿದ್ರು. ಅದು ಮಕ್ಕಳ ಸಿನಿಮಾ ಅಂತಲೇ ಮಾಡಿದ್ರು ಕೂಡ ಎಲ್ಲರೂ ನೋಡಿದ್ರು. ಅದರಲ್ಲೊಂದು ಅದ್ಭುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದು ಕೂಡ ಎಲ್ಲರೂ ನೋಡಿದ್ರು. ಅದೇ ರೀತಿ ಮಕ್ಕಳು ಅಂತಲ್ಲ, ಮಕ್ಕಳಿಗೆ ಒಳ್ಳೆ ಸಂದೇಶ ಇರುತ್ತೆ. ತಂದೆ ತಾಯಿ ನೋಡಿದ ತಕ್ಷಣ ಫಸ್ಟು ಈ ಸಿನಿಮಾನ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ತಂದೆ ತಾಯಿಗಳು ನಿರ್ಧಾರ ಮಾಡಿ ತೋರಿಸ್ತಾರೆ ಅನ್ನೋದು ಅಂತ. ಮಕ್ಕಳಿಗೆ ಸಾಂಗ್ ಯಾವ ಥರ ಅಂತಂದರೆ, ಇವನಿಗೆ ಆಗದೇ ಇರೋ ಕೆಲಸ ಇವನು ಏನು ಕೆಲಸ ಅಂದ್ಕೊಂಡ್ರು ಅದು ಆಗಲ್ಲ ಅನ್ನಲ್ಲ. ಅವನ ಸಿದ್ಧಾಂತ ಏನು ಅಂತಂದರೆ, ಮನಸ್ಸು ಮಾಡಿದ್ರೆ ದೇವರೇ ಆಗ್ತಾನೆ, ಇದು ಯಾಕೆ ಆಗಲ್ಲ, ಇದನ್ನು ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿ. ಆವಾಗ ಒಂದು ದೊಡ್ಡ ಕೆಲಸನ ಒಂದು 6 ವರ್ಷಕ್ಕೆ ದೊಡ್ಡ ಜವಾಬ್ದಾರಿ ಬರುತ್ತೆ. ಅವ್ರ ಅಪ್ಪ ಅಮ್ಮ ಆಗಲ್ಲ ನಿನ್ನ ಕೈಲಿ ಅಂತಂದಾಗ ಆಗುತ್ತೆ ಅಂತಂದಾಗ ಬ್ಯಾಕ್ಗ್ರೌಂಡಲ್ಲಿ ಇವನ ಆ್ಯಕ್ಟಿವಿಟೀಸ್ ಮೇಲೆ ಒಂದು ಸಾಂಗು ತೋರಿಸ್ತೀವಿ. ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನಸ್ಸ, ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು. ಹುಟ್ಟಿದಾಗಲೇ ಯಾರು ಬುದ್ಧಿವಂತರಲ್ಲ, ತಾಯಿ ಗರ್ಭದಲ್ಲಿ ಯಾರು ಕಳೆದುಕೊಳ್ಳಲಿಲ್ಲ. ಮನಸ್ಸು ಮಾಡು ಮನಸ್ಸ, ಆದರೆ ದೇವರೇ ಆಗುವೆ ಅಂತ ಒಂದು ಹಾಡು ಬರುತ್ತೆ. ಆಮೇಲೆ ಆಶ್ರಮ, ಅಮ್ಮನ ಮಾಡಿರೋ ಟ್ರಸ್ಟ್ ಬಗ್ಗೆನೇ ಮಾಡಿರೋಂಥ ಒಂದು ಇದು ಬರುತ್ತೆ. ಜನ್ಮ ಕೊಟ್ಟವರು ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು. ಹುಟ್ಟಿದ ತಕ್ಷಣ ನಾವು ಹೇಗೆ ಮಕ್ಕಳಾಗ್ತೀವಿ, 65-70 ವರ್ಷ ಆದ ತಕ್ಷಣ ನಮ್ಮ ತಂದೆ ತಾಯಿಗಳು ಕೂಡ ಮಕ್ಕಳಾಗ್ತಾರೆ. ಆ ಮಕ್ಕಳನ್ನ ಅವ್ರಿಗೆ ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಸೇವೆ ಮಾಡೋದು ಒಂದು ದೊಡ್ಡ ಪುಣ್ಯ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸಬಾರ್ದು ಅನ್ನೋದು ಕೂಡ ಈ ಹುಡುಗರ ಮುಖಾಂತರ ನಾವು. ಶಶಿ ಅವ್ರದ್ದು ಅವರು ಆಶ್ರಮ ನೋಡ್ಕೊಳ್ಳೋರು. ಅವ್ರದ್ದೇ ಒಂದು ಹಾಡು, ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು, ಅದು ಕೋಟಿ ಜನ್ಮ ಸಾಲದು ಅವರ ಋಣವ ತೀರಿಸಲು ಅಂತ. ಇವರು ಮೇಡಮ್ಗೆ ಬಂದ್ಬಿಟ್ಟು ಇವರ ಒಂದು ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇವರು ತುಂಬ ಸೆಂಟಿಮೆಂಟು ಇವ್ರದ್ದು. ಮತ್ತು ತಂದೆ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ, ಇವಾಗ ಫುಲ್ಲು ಡಿ ಗ್ಲಾಮರು. ತಂದೆದು ಯಾವ ಥರ ಅಂತಂದ್ರೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ತಂದೆದು ಇವು ಆನ್ಲೈನಿಂದ ಎಷ್ಟು ಹಾಳಾಗ್ತಾರೆ, ಆನ್ಲೈನು ಇಸ್ಪೆಟ್ಟಿಂದ ತುಂಬ ಸಂಸಾರಗಳು ಹಾಳಾಗ್ತಾ ಇದೆ. ಅದರ ಬಗ್ಗೆ ಕೂಡ ಮೆಸೇಜ್ ಇದೆ. ಮೇಕಪ್ಪಲ್ಲ ಈ ಥರ ಎಲ್ಲ ಹೇಳಿ. ರಿಯಲ್ ಸ್ಟೋರಿನಾ ಅಥವಾ ಕಾಲ್ಪನಿಕನಾ ಅಂತ ಸರ್? ಕೆಲವೊಂದು
ರಿಯಲ್ ಸ್ಟೋರಿಗೆ ಕಾಲ್ಪನಿಕ ಕೂಡ ಆ್ಯಡ್ ಮಾಡಿದ್ದೀವಿ. ಆದರೆ ನಾವು ನೋಡಿದ ಘಟನೆಗಳೇ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನೋಡಿದ ಘಟನೆಗಳನ್ನೇ ಮಾಡ್ತಾರೆ. ಇದರಲ್ಲೂ ಕೂಡ ನೋಡಿದ ಘಟನೆಗಳೇ ಇರ್ತವೆ. ಬೇರೆ ಪಾತ್ರಗಳಿಗೆ ಇಷ್ಟೇ ಜನ ಮಕ್ಕಳು ಇರ್ತಾರೆ, ಇಷ್ಟೇ ಜನ. ಆಮೇಲೆ ಇದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಟಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಸೂಪರ್ ಸ್ಟಾರ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಒಂದು ಇನ್ನು ಅವ್ರ ಹತ್ರ ಮಾತುಕತೆ ಆಗಿದೆ. ಏನು ಆಶ್ರಮದ ಒಂದು ಸಾಂಗ್ ಇರುತ್ತೆ. ಅದೇ ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು, ಕೋಟಿ ಯುಗವು ಸಾಲದು ಅವರ ಋಣ ತೀರಿಸಲು. ಲೊಕೇಶನ್ ಅವ್ರು ಆಡೋದು. ಲೊಕೇಶನ್ ಕುಣಗಲ್. ಆ್ಯಕ್ಚುಲಿ ಯಾಕೆ ಕುಣಗಲ್ ಅಂತಂದರೆ ಈ ಹುಡುಗ ಕುಣಗಲ್ ಅವರು ಇವನು ಒಂದು ಡೇಟ್ ಪ್ಲಸ್ ಅಲ್ಲೇ ಹತ್ರ ಆಗಿ ಅಲ್ಲೇ ಒಂದು 4-5 ದಿವಸ ಒಂದೊಂದು ಶೆಡ್ಯೂಲ್ 5-5 ದಿವಸ ಮಾಡ್ಕೊಳ್ತೀವಿ. ರಜೆ ಯಾವಾಗಿರುತ್ತೆ ಪೂರ್ತಿ ಅಲ್ಲೇನ ಕುಣಗಲ್ಲು, ಆಮೇಲೆ ರಾಮನಗರ ಆ ಸರೌಂಡಿಂಗ್ ಎಲ್ಲ ಮಾಡ್ತೀವಿ. ಓಕೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಶಶಿಕಲಾ, ನಿಮ್ಮ ಮನೆ ಮಗಳು. ರಿಷಿ ಸರು ಮೊದಲನೇದಾಗಿ ಒಂದು 20 ವರ್ಷದಿಂದ ಪರಿಚಯ ನನಗೆ. ಇತ್ತೀಚೆಗೆ ಆಶ್ರಮಕ್ಕೆ, ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೊಂಥರ ಅದೊಂದು ತಾಯಿ ಮನೆ ಇದ್ದಂಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಯಾಕೆಂದರೆ ಈಗ ನಾನೊಬ್ಬಳು ಕಲಾವಿದ, ಒಂದು 600 ಸಿನಿಮಾ ಮಾಡಿದ್ದೆ. ನಮ್ಮ ಡೈರೆಕ್ಟ್ಗಳು ನಮಗೆ ಏನು ಒಂದು ಸೀನ್ ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ನಾವು ಹೇಳ್ಬಿಡ್ತೀವಿ. ಆಶ್ರಮ ಮಾಡಿದ್ಮೇಲೆ ಸತ್ಯ ಏನು ಅಂತ ಅಲ್ಲಿ ಗೊತ್ತಾಯಿತು. 600 ಸಿನಿಮಾ ಮಾಡಿದ್ದೇನೆ, ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನನಗೆ ಆಶ್ರಮ ಮಾಡಿದ್ಮೇಲೆ. ಇಷ್ಟೇ ನಾ ಜೀವನ ಅನ್ನಿಸ್ಬಿಡುತ್ತೆ. ಆಶ್ರಮಕ್ಕೆ ಬಂದು ಒಳಗೆ ಬಂದ ಮೇಲೆ ಅವ್ರು ಎಷ್ಟೇ ಕೋಟಿಗೆ ಬದುಕಿರಲಿ, ಎಷ್ಟೇ ಬಡವ ಆಗಿರಲಿ, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚಿಕೊಂಡು ಅವ್ರನ್ನ ತಪ್ಪಿಕೊಂಡು ಮುದ್ದಾಡ್ತಾ ಇದ್ದೀವಿ ಇವತ್ತು. ಯಾಕೆ ಅಂತಂದರೆ ಇದೇ ತಂದೆ ತಾಯಿ 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಯಾವ ಫೋನ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ. ಅವರು ಇವತ್ತು ನಮ್ಮ ಹತ್ರ ಫೋನ್ ಇದೆ, ದುಡ್ಡಿದೆ, ಎಲ್ಲಿ ಬೇಕಾದ್ರೆ ಓಡಾಡ್ತೀವಿ, ಮಾಡ್ತೀವಿ. ಆ ತಾಯಿಯಂದಿರ ಹತ್ರ ಏನೂ ಇರಲಿಲ್ಲ. ಅದೇ ತಾಯಿಯಂದಿರು ಇವತ್ತು ಬೀದಿಲಿ ಬಿಡ್ತಾರೆ. ಇದು ಒಂದು ಸಂದೇಶನ ಅವರು ನಮ್ಮ ರಿಷಿ ಸರ್ ಕೊಡ್ತಾ ಇದ್ದಾರೆ. ಏನು ಅಂದರೆ ಯಾವ ಮಕ್ಕಳು ತಂದೆ ತಾಯಿನ ಬೀದಿಗೆ ಬಿಡಬೇಡಿ. ಯಾಕೆಂದರೆ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕೆಂದರೆ ಒಬ್ಬಳು ತಾಯಿ ಆಸೆ ಪಡೋದು ಏನು ಅಂತಂದರೆ, ನಾನು ಸತ್ತಾಗ ನನ್ನ ಮಗ ಇರಬೇಕು ಅಂತ ಆಸೆ ಪಡ್ತಾಳೆ, ಯಾವುದೇ ತಂದೆ ತಾಯಿ ಆಗಿ. ಯಾಕಂದರೆ ಒಂದು ಗಂಡು ಫಸ್ಟು ಒಂದು ಹೆಣ್ಣಾಗಿರ್ತಾಳೆ, ಆ ಗಂಡು ಬಂದ ಮೇಲೆ ಅವಳು ತಾಯಿ ಆಗೋಕ್ಕೆ ಸಾಧ್ಯ. ಅವಳು ಯಾರೇ ಆಗಿರಲಿ, ಆವಾಗ ಅವಳು ತಾಯಿ ಹಾಕ್ತಾಳೆ. ಅವ್ಳ ಗಂಡ ಅವನು ಎಂಥವನೇ ಆಗಲಿ, ಕುಡುಕ ಆಗಲಿ, ಕುರುಡ ಆಗಲಿ, ಕುಂಟ ಆಗಲಿ, ಅವ್ನು ಮೂಲೆಯಲ್ಲಿ ಬಿದ್ದಿದ್ರು ಒಂದು ಹೆಣ್ಣಿಗೆ ತುಂಬ ಬೆಲೆ ಇರುತ್ತೆ. ಅವನು ಇಲ್ಲ ಅಂದರೆ ನಾಯಿಗೆ ಕರೆದ ಅನ್ನ ಹಾಕ್ತಾರೆ, ಹೆಣ್ಣಿಗೆ ಕರೆದು ಮಣೆ ಹಾಕಲ್ಲ ಯಾರು. ಈಗ ನನಗೆ ಗೊತ್ತಿರೋ ಅವನಿಗೆ ಅದರಲ್ಲಿ ತುಂಬ ಮಹತ್ವ ಇದೆ. ತಾಯಿ ಅನ್ನೋ ಪದ ತುಂಬ ಗೌರವ ಇದೆ, ಅಪ್ಪ ಅನ್ನೋ ಪದ ತುಂಬ ಗೌರವ ಇದೆ. ಅದಕ್ಕೆ ಇವರಲ್ಲಿ ಬರ್ತಾ ಇರೋದ್ರಿಂದ ಅಲ್ಲೆಲ್ಲೂ ಒಂದಷ್ಟು ಇವ್ರಿಗೆ ನಿಜ ಜೀವನ ಅರ್ಥ ಆಯಿತು. ಇದೇ ಗುರುರಾಜ್ ಹೊಸಕೋಟೆ ಬಂದಿದ್ರು, ನೀವಿರೋದಲ್ಲಿ ಇಲ್ಲೆಂಗೆ ಮಾಡ್ದಮ್ಮ ಶಶಿ ಅಂತ. ಅವರು ಅದನ್ನೇ ಕೇಳಿದ್ರು. ಯಾಕೆಂದರೆ ಇದು ತುಂಬ ಪವಿತ್ರವಾದ ಜಾಗ. ನಾವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ಮನೆಗೆ ಬರ್ತೀವಿ, ಆದರೆ 9 ತಿಂಗಳು ಎತ್ತಿರ್ತಾಳಲ್ಲ ಆ ತಾಯಿ ಅಲ್ಲಿ ಬಿದ್ದಿರ್ತಾಳೆ. ಸುಮ್ಮನೆ ಅಲ್ಲ, ಆ ಬಸ್ರಿ ಅಂದ ತಕ್ಷಣ ಅವಳು 100 ಕನಸುಗಳು ಇಟ್ಕೊಂಡು, 100 ಆಸೆಗಳನ್ನ ಇಟ್ಕೊಂಡು, ಅಪ್ಪ ಅಮ್ಮ ಇಬ್ಬರೂ ನನಗೆ ಮಗು ಹುಡ್ತಾ ಇದೆ, ಹೆಣ್ಣಾಗಲಿ ಗಂಡಾಗಲಿ ಮಗು ಹುಡ್ತಾ ಇದೆ ಅಂತ 1000 ಕನಸು ಕಾಣ್ತಾರೆ. ಆ ತಾಯಿ ತುಂಬ ಕಷ್ಟಪಟ್ಟು ಜೀವನನೇ ತ್ಯಾಗ ಮಾಡಿ ಮಕ್ಕಳನ್ನ ಸಾಕಿರ್ತಾಳೆ. ಆ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ಅವಳ ಜೀವನ ಸತ್ತೋಗಿರುತ್ತೆ. ಬೇರೆ ಎಲ್ಲೂ ಆಪ್ಷನ್ನೇ ಇರಲ್ಲ ಅವಳು ಹೋಗೋದಕ್ಕೆ. ಎಲ್ಲೂ ಹೋಗಿ ದುಡಿಯೋದಕ್ಕೂ ಅವಳಿಗೆ ಆಪ್ಷನ್ ಇರಲ್ಲ. ಯಾಕೆಂದರೆ ಅವಳ ಮೈಯಲ್ಲಿ ಏನೂ ಇರಲ್ಲ, ಮಕ್ಕಳಿಗೋಸ್ಕರ ತ್ಯಾಗ ಮಾಡಿಬಿಟ್ಟಿರ್ತಾರೆ. ಆವಾಗ ಅವಳು ಆಗಲ್ಲ ಅಂತ ಬೀಳಿದ್ದಾಗ ಅವಳು ಪಡೋ ಸಂಕಟ, ನೋವು, ದುಃಖ ಇದೆಯಲ್ಲ, ಅದು ಇವರು ಹಾಡಿನ ಮುಖಾಂತರ ತೋರಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನನಗೆ ಇದ್ರ ಬಗ್ಗೆ ಏನು ಹೇಳಿರಲಿಲ್ಲ. ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು ಬರ್ತೀನಿ ಅಂತ, ಸಂಜೆ ಬಂದರು ಬೆಳಗ್ಗೆ ನೀವು ಬರಬೇಕು. ಸರ್ ಏನು ಸರ್ ದಿಢೀರು? ಹಾಗೆ ಅಲ್ಲ, ನೀವು ಬರಬೇಕು. ಸರಿ ಸರ್. ಯಾಕಂದರೆ ಅವ್ರು ಅಷ್ಟು ದೊಡ್ಡ ಸಾಹಿತಿ, ಅವ್ರು ಹೇಳಿದಾಗ ನಾನು ಬರಲ್ಲ ಅನ್ನೋಷ್ಟು ದೊಡ್ಡವಳು ನಾನಲ್ಲ. ಮೊದಲನೇದಾಗಿ ನಾನು 600 ಸಿನಿಮಾ ಮಾಡಿದ್ರು ಕಲಾವಿದೆಯಾಗಿ ಈ ಕಡೆ ನಿಂತ್ಕೊಳ್ತಾ ಇದ್ದೆ. ಇವತ್ತು ನನಗೆ ಕ್ಲ್ಯಾಪ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ರಿಷಿ ಸರ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾಗೆ ಒಳ್ಳೆದಾಗಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ನೋಡಿ, ಬಟ್ ಅಷ್ಟು ಒಂದು ಹಾಡು ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾವ ತಂದೆ ತಾಯಿನ ಇಲ್ಲಿಗೆ ಬಿಡಬೇಡಿ. ಅಂಬ್ಲಿನೋ ಗಂಜಿನೋ ಒಂದು ಮೂಲೆಯಲ್ಲಿ ಕೂರ್ಸಾದರೂ ಹಾಕಿ ಬೈಬೇಡಿ, ಹೊಡಿಬೇಡಿ. ನನ್ನ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಿನಿಮಾ ನಾನು ಆರಾಮಾಗಿ ಮಾಡಿದೆ. ದಿನ ಗಾಡಿ ಬರ್ತಿತ್ತು, ಕ್ಯಾರವಾನಲ್ಲಿ ಹೋಗ್ತಿದ್ದೆ. 600 ಜನ ಅನ್ನದಾದರೂ ನನಗೆ ಇವತ್ತು ಬೆಳೆಸಿದ್ದಾರೆ. ಅದು ನನಗೆ ತುಂಬ ಖುಷಿ ಇದೆ. ಬಟ್ ಈ ಆಶ್ರಮ ಮಾಡಿದಾಗ ಇಷ್ಟೇನ ಜೀವನ, ಅಪ್ಪ ಅಮ್ಮಂಗೆ ಇಷ್ಟೇನ ಬೆಲೆ. ಇತ್ತೀಚೆಗೆ ಯಾವ ಬೆಲೆನೂ ಇಲ್ಲ ಮಕ್ಕಳ ಹತ್ರ.
ತಂದೆ ತಾಯಿ ನರಕ ಅನುಭವಿಸ್ತಿದ್ದಾರೆ, ಒಳಗಡೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅದೆಲ್ಲವೂ ಒಂಚೂರು ನಿಲ್ಲಿಸಿ ಅಂತ ಈ ಸಾಂಗ್ ಮುಖಾಂತರ ಇವರು ಒಂದು ಪಾತ್ರದ ಮುಖಾಂತರ ತೋರಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಈ ಸಿನಿಮಾಗೆ. ಮೊದಲನೇದಾಗಿ ನಾನು ಕ್ಲಾಪ್ ಮಾಡಿದ್ದೀನಿ. ಅದು ನಿಮ್ಮೆಲ್ಲರ ಸಪೋರ್ಟು, ಸಹಾಯ, ಸಹಕಾರ. ಯಾಕಂದರೆ ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಯಾವ ವಿಷಯಕ್ಕೂ ಯಾವುದಕ್ಕೂ ಬಂದು ಮಾತಾಡಲ್ಲ. ಕಷ್ಟ ಅಂದಾಗ ಮಾತ್ರ ಹೋಗಿ ನಿಂತಿರ್ತೀನಿ ಎಲ್ಲದಕ್ಕೂ. ದಯವಿಟ್ಟು ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಮ ಈ ತಂಡಕ್ಕೆ ಒಳ್ಳೆಯದಾಗತ್ತೆ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ನಮ್ಮನ್ನು ಬೆಳೆಸಿ ಅಂತ ಕೇಳ್ತೀನಿ. ಹಂಗೆ